1. Hi guys, welcome back to the new vlog. Hi guys. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಸೊ ಇವತ್ತಿನ ವ್ಲಾಗ್ ಬಂದು ಬಸ್ಟಿಂಗ್ ದ ಮಿತ್ಸ್ ಅಂತ. ಸೊ ನಾವು ಎಷ್ಟೊಂದು ಮಿತ್ಸ್ನ ನೋಟ್ ಡೌನ್ ಮಾಡಿ ಇಟ್ಟಿದ್ದೀವಿ. ಅದರಲ್ಲಿ ಯಾವುದು ಬಸ್ಟ್ ಆಗುತ್ತೆ ಯಾವುದು ಪ್ರೂವ್ ಆಗುತ್ತೆ ನೋಡೋಣ. ಸೊ ಅಲ್ಲಿ ಒಂದೊಂದಾಗಿ ಟ್ರೈ ಮಾಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಸೊ ದ ಫಸ್ಟ್ ಮಿತ್ ಇಸ್ ಯು ಕ್ಯಾನ್ ಬ್ರೇಕ್ ಅ ಕೊಕೊನಟ್ ವಿತ್ ಯೋರ್ ಹ್ಯಾಂಡ್. ನಿಜನಾ? ಐ ಥಿಂಕ್ ಸೊ ಆರ್ ನಾಟ್. ಲೆಟ್ಸ್ ಟ್ರೈ ಇಟ್. ಪ್ರಾಪರ್ಟಿ ತರೋಣ ಬನ್ನಿ. ಪ್ರಾಪರ್ಟಿ ಪ್ಲೀಸ್. ಈ ಪ್ರಾಪರ್ಟಿಗೆ ನಾವು ಹೋಗ್ಬೇಕಿರೋದು ನಮ್ಮ ಮಮ್ಮಿ ಕಿಚನ್ಗೆ. ಬನ್ನಿ ಹೋಗೋಣ. ಗೈಸ್, ಪ್ರಾಪರ್ಟಿ ಇಸ್ ಹಿಯರ್. ಇದಿದೆ, ಇದು ಒಂದು ಲಾಸ್ಟ್ ಕೊಕೊನಟ್ಟು ಇದು ಸಿಕ್ಕಿದೆ. ಸೊ ಬನ್ನಿ, ಲೆಟ್ಸ್ ಟ್ರೈ ಇಟ್ ಔಟ್. ಸೊ ಕ್ಯಾಮ್ರಾನ ಸೆಟ್ ಮಾಡೋಣ, ಆಮೇಲೆ ಇದನ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡೋಣ. ಕಮ್ ಲೆಟ್ಸ್ ಸ್ಟಾರ್ಟ್. ಗೈಸ್, ಫಸ್ಟ್ ಪ್ರಾಪರ್ಟಿ ಇಲ್ಲಿದೆ. ನೋಡೋಣ ಇದನ್ನ ಕೈಯಲ್ಲಿ ಬ್ರೇಕ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಪೊಸಿಷನ್ ಆಗಲ್ಲ, ನನಗೆ ಗೊತ್ತು. ಓ, ಇದನ್ನಂತೂ ಹೊಡಿಯೋಕ್ಕಾಗ್ತಿಲ್ಲ. ಅದೇ ಪಕ್ಕ ಇನ್ನೊಂದೆರಡು ಏಟ್ ಹೊಡೆದ್ರೆ ನನ್ನ ಮೂಳಂತೂ ಜೋಗೋದು ನಿಜ. ಗೈಸ್, ಸೊ ದಿಸ್ myth is busted. Let's go to next one. Guys, the next myth ಬಂದು ಏನು ಗೊತ್ತಾ? ಇಫ್ ಯು ಆರ್ ಬ್ಲೈಂಡ್ ಫೋಲ್ಡೆಡ್ ಯು ಕಾಂಟ್ ವಾಕ್ ಇನ್ ಅ ಸ್ಟ್ರೈಟ್ ಲೈನ್ ಅಂತ ಬಂದು ನೆಕ್ಸ್ಟ್ ಮಿತ್ ಇರೋದು. ಸೊ ಇದಕ್ಕೆ ಎಕ್ಸ್ಪೆರಿಮೆಂಟ್ ಅವ್ರು ಇಲ್ಲಿದ್ದಾರೆ. ಸೊ ಇವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಇವ್ರು ಮಾಡ್ತಾರೆ. ಈಗ ನಾನು ರೆಕಾರ್ಡ್ ಮಾಡ್ತೀನಿ. ಬ್ಲೈಂಡ್ ಫೋಲ್ಡ್ ಆಗಿರೋ ಬಕ್ರ ರೆಡಿ ಆಗಿದ್ದಾಳೆ. ಓಕೆನಾ? ಸಾಕು. ಈಗ ನೆಕ್ಸ್ಟ್ ಅವಳ ಒಂದು ವಾಕ್ ಮಾಡ್ಸೋಣ. ರ್ಯಾಂಪ್ ವಾಕ್ ಮಾಡ್ತಾಳೆ. ಈಗ ನೋಡೋಣ ಬನ್ನಿ ಗೈಸ್. ಅಲ್ಲಿ ಸ್ಟ್ರೈಟಾಗಿ ನಡೀತಾಗ ಇಲ್ವಾ ಅಂತ ನೋಡೋಣ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಅಲ್ಲಿ ನಿಲ್ಸಿದ್ದೀನಿ. ಸೊ ನಾನು ಇಲ್ಲಿ ಕೂತ್ಕೋತೀನಿ. ಅವಳು ನನ್ನ ಹತ್ರ ಬರಬೇಕು. ಹೆಂಗೆ ಬರ್ತಾಳೆ ನೋಡೋಣ ಬನ್ನಿ. 3, 2, 1 ಸ್ಟಾರ್ಟ್. ಬಾ. ಸೊ ಗೈಸ್, ನೋಡಿದ್ರಲ್ಲ. ಸೊ ದಿಸ್ ಮಿತ್ ಇಸ್ ಟ್ರೂ ಬಿಕಾಸ್ ಅವಳು ಸ್ಟ್ರೈಟ್ ಅಂತೂ ಬರಲಿಲ್ಲ. ನಾನು ಕೂತಿದ್ದ ಕಡೆ ಬರಲಿಲ್ಲ, ಅವಳು ಆ ಕಡೆ ಹೋದ್ಲು. ಓಕೆನಾ? ಸೊ ದಿಸ್ ಮಿತ್ ಇಸ್ ಟ್ರೂ. ಕಮ್ ಆನ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಗೈಸ್, the next myth is if you burn red chilies you get sneeze ಅಂತ ಇದೆ. So let's burn and let's see what happens. Okay, ನೋಡೋಣ. ಗೈಸ್, ಈಗ ರೆಡಿ ಇದೆ ರೆಡ್ ಚಿಲ್ಲೀಸ್. ಸೊ ಇದನ್ನ ಸುಡೋಣ. ವಾ ಗೈಸ್, ಡೋಂಟ್ ಡೂ ದಿಸ್ at your home without your parents permission. That's our vision ಒಳಗಡೆ ಮಾಡಿ ಪ್ಲೀಸ್. ಗೈಸ್, ಸೊ ದಿಸ್ ರೆಡ್ ಚಿಲ್ಲೀಸ್ ಆರ್ ನೌ ಬರ್ನ್ಡ್. ಸೊ ಲೆಟ್ಸ್ ಟ್ರೈ. ಗೈಸ್, ಈಗ ಇದು ಬರ್ನ್ ರೆಡ್ ಚಿಲ್ಲೀಸ್ ರೆಡಿ ಇದೆ. ಸೊ ಇದನ್ನ ಲೈಕ್ ನೀವು ಸ್ಮೆಲ್ ಮಾಡಿದ್ರೆ ಸ್ನೀಸ್ ಬರುತ್ತೆ ಅಂತ ಮಿತ್ತಿರೋದು. ಸೊ ಲೆಟ್ಸ್ ಟ್ರೈ ಇಟ್. ಗೈಸ್, ಏನು ಬರ್ತಿಲ್ಲ, ಸೀದಾ ವಾಸನೆ ಬರ್ತಿದೆ ಅಷ್ಟೇ. ಸೊ ದಿಸ್ ಇಸ್ ಬಸ್ಟೆಡ್. ಲೆಟ್ಸ್ ಗೋ ಟು ನೆಕ್ಸ್ಟ್ ಒನ್. ಗೈಸ್, ಸೊ ನೆಕ್ಸ್ಟ್ ಮಿತ್ ಬಂದು ಯು ಕ್ಯಾನ್ ಚಾರ್ಜ್ ಯೋರ್ ಫೋನ್ ಯೂಸಿಂಗ್ ಅ ಪೊಟೆಟೊ. ಅಂದರೆ ಪೊಟೆಟೊ ಒಳಗೆ ಚಾರ್ಜರ್ ಹಾಕಿದ್ರೆ ನೀವು ನಿಮ್ಮ ಫೋನ್ನ ಚಾರ್ಜ್ ಮಾಡ್ಬೋದು ಅಂತ ಒಂದು ಮಿತ್ ಇದೆ. ಸೊ ಲೆಟ್ಸ್ ಗಿವ್ ಇಟ್ ಅ ಟ್ರೈ. ಚಾರ್ಜರ್ ರೆಡಿ ಇದೆ ಗೈಸ್. ಲೆಟ್ಸ್ ಬ್ರಿಂಗ್ ಪೊಟೇಟೊ. ಆಲೂ ಕಾ ಮೋಟಾ ಬಾಲು ರೆಡಿ ಇದೆ. ಈಗ ಇದಕ್ಕೆ ಹಾಕೋಣ ಚಾರ್ಜರ್. ಆ್ಯಂಡ್ ಲೆಟ್ಸ್ ಕನೆಕ್ಟ್ ದ ಫೋನ್. ಗೈಸ್, ಫೋನ್ ರೆಡಿ ಇದೆ, ಚಾರ್ಜರ್ ರೆಡಿ ಇದೆ. ಇಂಪಾರ್ಟೆಂಟ್ ಆಗಿ ಇವತ್ತು ನನ್ನ ಜೊತೆ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬಂದಿದ್ದಾರೆ ನನ್ನ ತಂಗಿಯ ಟೆಡ್ಡಿ. ಸೊ ಟೆಡ್ಡಿ, ನೀವು ಇಲ್ಲೇ ಕೂತಿರೋಣ ಗೈಸ್. ಎಕ್ಸ್ಪೆರಿಮೆಂಟ್. ಗೈಸ್, ಚಾರ್ಜರ್ ಇಸ್ ಪ್ಲಗ್ಡ್ ಇನ್. ಇಲ್ಲೊಂದು ರೆಡಿ ಇದೆ. ಈಗ ಫೋನ್ನ ವರ್ಕಿಂಗ್ ಕಂಡೀಷನ್ ಫೋನೇ ಗೈಸ್. ಆಮೇಲೆ ಇಲ್ಲ ಅಂದ್ಬಿಟ್ಟು ಹಿಂಗಲ್ಲ ಇದೆ ಗೈಸ್. ಸೊ ನೋಡೋಣ. ಗೈಸ್ ನೋಡಿ, ಇಲ್ಲೇನು ಚಾರ್ಜಿಂಗೇ ಆಗ್ತಿಲ್ಲ. ಸೊ ದಿಸ್ ಮಿತ್ ಬಸ್ಟೆಡ್. ಲೆಟ್ಸ್ ಗೋ ಟು ನೆಕ್ಸ್ಟ್. ಗೈಸ್, ನೆಕ್ಸ್ಟ್ ಮಿತ್ ಬಂದು ಇಫ್ ಯು ಪುಟ್ ದ ಪೆನ್ಸಿಲ್ಸ್ ಇನ್ ಅ ಕವರ್ ಫಿಲ್ಡ್ ವಿತ್ ವಾಟರ್ ದ ಫ್ಲವರ್ ವುಡಂಟ್ ಫ್ಲೋ ಅಂತ. ಓಕೆನಾ? ಸೊ ಅಂದರೆ ಈಗ ನಾನೊಂದು ಕವರಲ್ಲಿ ನೀರು ಫಿಲ್ ಮಾಡಿ ಅದಕ್ಕೆ ಪೆನ್ಸಿಲ್ಸ್ನ ಮುಚ್ಚಿದ್ರೆ ಅಲ್ಲಿಂದ ನೀರು ವಾಪಸ್ ಆಚೆ ಬರಲ್ಲ ಅಂತ ಇದೆ. ಲೆಟ್ಸ್ ಟ್ರೈ. ಸೊ ಗೈಸ್, ಫಸ್ಟ್ ಒಂದು ಕವರ್ ಸಿಕ್ಕಿದೆ. ಸೊ ಈ ಕವರಲ್ಲಿ ನೀರನ್ನ ಫಿಲ್ ಮಾಡ್ಕೊಳ್ಳೋಣ. A few inches later. ನಿಮಿಷ. ಓ ಗೈಸ್, ನೋ ಇದು ಆಲ್ರೆಡಿ ಪಂಚರ್ ಆಗಿದೆ. ಬೇರೆ ಕವರ್ ತಗೊಂಡ್ಬರೋಣ. ಬೇರೆ ಕವರ್ ಕೊಡೆ ಗೈಸ್. ಬೇರೆ ಕವರ್ ರೆಡಿ. ನೋಡೋಣ ಇದೇನೋ ಪಂಚರ್ ಆಗಿದೆ. ಬೇರೆ ಕವರ್ ಇಲ್ಲಿವರೆಗೇನೂ ಆಗಿಲ್ಲ. ಲೆಟ್ಸ್ ಫಿಲ್ ದಿಸ್.
ಇದೆ. ಸೊ ಗೈಸ್ ಈ ಎಕ್ಸ್ಪೆರಿಮೆಂಟನ್ನು ನಾವು ಇಲ್ಲೇ ಮಾಡೋಣ, ಬಿಕಾಸ್ ಆಚೆ ಬಿದ್ದರೆ ನಮ್ಮ ಅಜ್ಜಿನ ಓಡಿಸ್ಕೋಬೇಕು. ಓಕೆನಾ? ಸೊ ಇದನ್ನು ಟ್ರೈ ಮಾಡಿದ್ದೀನಿ. ವಾಟರ್ ಅಕಸ್ಮಾತ್ ಲೀಕ್ ಆದರೆ ಏನೂ ಆಗಬಾರ್ದು ಅಂತ ಇಲ್ಲೇ ಮಾಡೋಣ. ಪೆನ್ಸಿಲ್ ಓ ಓ ಓ ಓ ಏನಾಯ್ತು? ಈ ಪೆನ್ಸಿಲ್ ಇಲ್ಲಿಂದ ಇಲ್ಲಿವರೆಗೆ ಹೋಗ್ಬೇಕು. ಲೆಟ್ಸ್ ಟ್ರೈ. ಗೈಸ್ ನೋಡಿ, ಇಲ್ಲೊಂದು ಪೆನ್ಸಿಲ್ ಇಲ್ಲಿಂದ ಕಳಿಸಿದ್ದೀನಿ, ಇಲ್ಲಿಂದ ಕಳಿಸಿ ಇಲ್ಲಿಂದ ಗೈಸ್ ಆ್ಯಕ್ಚುಲಿ ದಿಸ್ ಮಿತ್ ವರ್ಕ್ಸ್, ಬಟ್ ಪೆನ್ಸಿಲ್ ಚಿಕ್ಕ ಇದ್ರಿಂದ ಆಚೆ ಬಂತು. ಬಟ್ ದ ಕನ್ಕ್ಲೂಷನ್ ಇಸ್ ದಿಸ್ ಮಿತ್ ವರ್ಕ್ಸ್. ಲೆಟ್ಸ್ ಗೆಟ್ ಟು ನೆಕ್ಸ್ಟ್ ಒನ್. ಗೈಸ್ ಯಾಕಿದೆಲ್ಲ ಅಂತ ನೋಡ್ತಾ ಇದ್ದೀರಾ? ಈಗ ನಾವು ಮಾಡ್ತಾ ಇದ್ದೀವಿ ಹೋರರ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಸೊ ದ ನೆಕ್ಸ್ಟ್ ಮಿತ್ ಬಂದು ಇಫ್ ಯು ಗೋ So the next myth bandi, if you go in front of the mirror and say 3 times Bloody Mary, Bloody Mary, Bloody Mary, she will appear. Okay? ಇದನ್ನ ಟ್ರೈ ಔಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಗೈಸ್ ನಾವು ಈಗ ರೂಮ್ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ಮಿರರ್ ಇದೆ, ಮಿರರ್ ಮುಂದೆ ಬಂದು ಮಾಡೋಣ, ಏನಾಗುತ್ತೆ ಗೊತ್ತಿಲ್ಲ. ಇಫ್ ಇಟ್ ರಿಯಲಿ ವರ್ಕ್ಸ್ ನಮ್ಮನೆ ನಾನು ನೋಡೋಣ. ಇಲ್ಲಿ ನನ್ನ ತಂಗಿ ಇಲ್ಲೇ ರೆಕಾರ್ಡ್ ಮಾಡ್ತಿದ್ದಾಳೆ. ಸೊ ಈಗ ಇಲ್ಲಿ ಯಾರೂ ಇಲ್ಲ, ಇದು ಒಂದು ಕತ್ಲೆ ರೂಮ್, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮುಂದೆ ನನ್ನ ಮುಂದೆ ಮಿರರ್ ಇದೆ. ಸೊ ಲೆಟ್ ಮಿ ಟ್ರೈ ಸೇಯಿಂಗ್ 3 times ಬ್ಲಡಿ ಮೇರಿ, ಬ್ಲಡಿ ಮೇರಿ, ಬ್ಲಡಿ ಮೇರಿ. ಓಕೆ, ಬ್ಲಡಿ ಮೇರಿ, ಬ್ಲಡಿ ಮೇರಿ, ಬ್ಲಡಿ ಮೇರಿ, ಬ್ಲಡಿ ಮೇರಿ. ಗೈಸ್ ಇಲ್ಲಿ ಏನು ಚೇಂಜಸ್ ಆಗ್ತಿಲ್ಲ. ದಿಸ್ ಮಿತ್ ಇಸ್ ಬಸ್ಟೆಡ್. ಗೈಸ್ ದ ನೆಕ್ಸ್ಟ್ ಮಿತ್ ಬಂದು ವೇರಿಂಗ್ ಗ್ಲಾಸಸ್ ಮೇಕ್ಸ್ ಯು ಸ್ಮಾರ್ಟರ್. ಸ್ಮಾರ್ಟರ್ ಅಂದರೆ ನಾಟ್ ಇನ್ ಯೋರ್ ಲುಕ್ಸ್ ಬಟ್ ಇನ್ ಯೋರ್ ಬ್ರೈನ್ ವರ್ಕ್. ಈ ಎಕ್ಸ್ಪೆರಿಮೆಂಟಿಗೋಸ್ಕರ ಈ ಬುದ್ಧಿವಂತಿಕೆಯಲ್ಲಿ ಗಿನ್ನಿಸ್ ರೆಕಾರ್ಡ್ ತಗೊಂಡು ನರೇಂದ್ರ ಮೋದಿಜಿ ಅವ್ರ ಹತ್ರನೂ ಒಂದು ಪದಕವನ್ನು ಪಡೆದಿರುವ ನಮ್ಮ ಧೀರ ನನ್ನ ತಂಗಿ ಕಲ್ ಮಾಡ್ಸೋಣ. ಅವರ ಸ್ಮಾರ್ಟ್ನೆಸ್ ಲೆವೆಲ್ನ ಇವತ್ತು ತೋರಿಸಿದ್ರೆ ನೀವೆಲ್ಲ ಢಂಗ್ 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 ಆಗ್ಬಿಡ್ಬೇಕು. ಹೆಂಗೆ ಹೇಳಿ? ಹಂಗೆ. ಅದಕ್ಕೆ ಬನ್ನಿ ಮಾಡೋಣ. ಗ್ಲಾಸ್ ಹಾಕಿದ್ಮೇಲೆ ನಮ್ಮ ಅಕ್ಕ ಫುಲ್ ಸ್ಮಾರ್ಟರ್ ಆಗಿ ಏನು ನೆಕ್ಸ್ಟು ಆ ಚೆಸ್ ಪ್ಲೇಯರ್ ಗುಕೇಶ್ನ ಮುಂದೆ ಇದು ಹಿಂದೆ ಹಾಕಿ ಇವ್ನು ಮುಂದೆ ಹೋಗೋಣ, ಅಷ್ಟು ಸ್ಮಾರ್ಟರ್ ಇದ್ದಾಳೆ. ಬನ್ನಿ ತೋರಿಸ್ತೀನಿ. ಗೈಸ್ ಈಗ ಇಲ್ಲಿ ತುಂಬ ಇಡೀ ವರ್ಲ್ಡ್ಗೆ ಬುದ್ಧಿವಂತೆ ಅಂತ ನಂಬಿರೋ ನಕ್ಷಾ ಅವರು, ಐ ಮೀನ್ ರೋಜಾ ಅವರು, ಅಲಿಯಾಸ್ ರೋಜಾ ಅವರು ಇಲ್ಲಿ ಕೂತಿದ್ದಾರೆ. ಸೊ ಇವರ ಫಸ್ಟು ಬ್ರಿಲಿಯನ್ಸ್ನ, ಸ್ಮಾರ್ಟ್ನೆಸ್ನ ವಿತೌಟ್ ಸ್ಪೆಕ್ಸ್ನ ನಾವು ಟೆಸ್ಟ್ ಮಾಡೋಣ. ಓಕೆ, ನಿಮ್ಮ ಮುಂದೆ ಇರುವ ಪ್ರಶ್ನೆ ಏನೆಂದರೆ, ಏನು ಬೇಡ, ಗ್ಲಾಸಸ್ ಸ್ಪೆಲ್ಲಿಂಗ್ ಹೇಳು. GALESS. ಗೈಸ್ ಇವಳು ಬುದ್ಧಿವಂತಿಕೆ ಇಲ್ಲೇ ಗೊತ್ತಾಗ್ತಿದೆ. ಓಕೆ ನೆಕ್ಸ್ಟ್ ಯಾವುದರಲ್ಲಿ ನೆಕ್ಸ್ಟು LING. ಇನ್ನೊಂದು ಹೇಳು. ENLING. ಗೈಸ್ ಇದೇ ಇಂಗ್ಲೆಂಡ್ ಸ್ಪೆಲ್ಲಿಂಗ್ನ ಕೇಳಿದ್ರೆ ಅವರೇ ದಂಗಾಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಹೇಳಿದ್ದು. ಸೊ ಈಗ ನೋಡೋಣ ಅವ್ಳು ಸ್ಪೆಕ್ಸ್ ಹಾಕಿದ್ಮೇಲೆ ಎಷ್ಟು ಸ್ಮಾರ್ಟ್ ಆಗ್ತಾಳೆ ಅಂತ. ಆ ಕಡೆ ಸ್ಪೆಕ್ಸು ಇಷ್ಟೊಂದು ಸ್ಕೋಪ್ ಬೇಡ. ಓಕೆ ನಾಚಿಕೆ ಬೇರೆ. ಓಹೋ ಓಕೆ, ಈಗ ಹೇಳಿ ಮೇಡಮ್, ಇಂಗ್ಲೆಂಡ್ ಸ್ಪೆಲ್ಲಿಂಗ್ ಹೇಳಿ. ಈಗಿಂದ ಐ ಆಯ್ತು, ಈಗ ಹೇಳಿ ಇಂಗ್ಲೆಂಡ್ ಅಲ್ವಾ? ILDING ಇಂಗ್ಲೆಂಡ್. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿ ನಾಯಿ ಬಲ ಯಾವತ್ತು ಡೊಂಕೆ ಅಂದಂಗೆ ಇವಳು ಸ್ಪೆಕ್ಸ್ ಹಾಕಿದ್ರು ಮುಂದೆ, ಸ್ಪೆಕ್ಸ್ ಹಾಕ್ತಾ ಇದ್ರು ಮುಂದೆ ಅನ್ನೋದು ಕನ್ಫರ್ಮ್ ಆಗಿದೆ. ನೀವು ಇಷ್ಟೊಂದೆಲ್ಲ ಪ್ರಯತ್ನ ಪಡಬೇಡಿ. ಸೊ ಗೈಸ್ ದಿಸ್ ಮಿತ್ ಇಸ್ ಬಸ್ಟೆಡ್. ನಿಮ್ಮ ಬುದ್ಧಿವಂತಿಕೆ ಏನಿದ್ರು ಇಲ್ಲಿರಬೇಕು, ಇದ್ರಲ್ಲ. ಓಕೆನಾ? ಲೆಟ್ಸ್ ಗೋ ಟು ನೆಕ್ಸ್ಟ್ ಒನ್. ಸೊ ಗೈಸ್ ಇಲ್ಲಿವರೆಗೂ ನೋಡಿದಿರಲ್ವಾ? ಸೊ ನೆಕ್ಸ್ಟ್ ಮಿತ್ ಬಂದು ಟೇಪ್ ವರ್ಕ್ಸ್ ಇಸ್ ಅ ಹ್ಯಾಂಡ್ ಕಫ್ ಅಂತ ಇದೆ. ಇಟ್ ವರ್ಕ್ಸ್ ಆರ್ ಡನ್. ಬನ್ನಿ ಹೋಗೋಣ. ಬನ್ನಿ ನೆಕ್ಸ್ಟ್. ಪ್ರಾಪರ್ಟಿ ಬೇಕಲ್ಲ, ಪ್ರಾಪರ್ಟಿ. ನನ್ನ ಕಾಲೇಜ್ಗೆ ಅಂತ ಒಂದು ಟೇಪ್ ಮಡಗಿದೆ. ಇದೆ ಗೈಸ್, ಇದೆ. ಇಷ್ಟೊಂದು ಬುದ್ಧಿವಂತಿಕೆ ಅಂತೆಲ್ಲ ಅನ್ಕೋಬೇಡಿ. ಯಾವತ್ತೋ ಜಮಾದಲ್ಲಿ ತಗೊಂಡಿರೋದು ಈಗ ಬಿದ್ದಿತ್ತಷ್ಟೇ. ಸೊ ಇದಕ್ಕೆ ಇಂಡಿಯಾದಿಂದ ಗಿನ್ನಿಸ್ ರೆಕಾರ್ಡ್ ತಗೊಂಡಿರುವಂತಹ ನಮ್ಮ ಬುದ್ಧಿವಂತಿಕೆ ಅವರಿಗೆ ಹ್ಯಾಂಡ್ ಕಪ್ನ ಹಾಕ್ಸೋಣ. ಬನ್ನಿ, ಇಲ್ಲೇ ಇದ್ದಾರೆ, ಇಲ್ಲೇ ಇಡೋಣ. ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ಅವಳಿಗೆ
ಹ್ಯಾಂಡ್ ಕಫ್ನ ತೊಡ್ಸೋಣ ಗೈಸ್. ಬನ್ನಿ, ನಾನು ತೆಗಿಬೇಕಾ? ಹ್ಯಾಂಡ್ ಕಪ್ ಆಗಿ ಇರುತ್ತೆ ನೋಡಿ ಗೈಸ್. ತುಂಬ ತುಂಬ ಸುತ್ತಾಕೋಣ ನೋಡಿ. ಭೇಟಿ ಹಾಕಿದ್ದೀನಿ ಈಗ. ಇದನ್ನು ಬ್ರೇಕ್ ಮಾಡ್ತಾರ ನೋಡಿ ಮಾಡೆ. ಗೈಸ್ ಅವಳ ಸೋಲ್ನ ಒಪ್ಕೋತಿಲ್ಲ, ನೋಡೋಣ ಏನು ಮಾಡ್ತಿದ್ದಾರೆ. ಹಂಗೆಲ್ಲ ಮಾಡಂಗಿಲ್ಲ ಕೈಯೆಲ್ಲ ಕಿರ್ಬೇಕು. ಹ್ಞೂ ಹಂಗೆ ಕಿರ್ಬೇಕು, ಕಚ್ಕಿಚ್ಚಂಗಿಲ್ಲ ಗೈಸ್. ಸೊ ದಿಸ್ ಮಿತ್ ಇನ್ನಲ್ಲ ಗೈಸ್, ನೋಡಿ ಸೋಲ್ ಹಾಕೋಬೇಕಾಗುತ್ತೆ. ಇಲ್ಲ ಹೇಳ್ತಿದ್ದಾರೆ ಗೈಸ್. ಇಲ್ಲ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ದಿಸ್ ಮಿತ್ ಇಸ್ ಟ್ರೂ, ಬಟ್ ಓನ್ಲಿ ಇನ್ ದ ಕೇಸ್ ಆಫ್ ಲೈಕ್ ದಿಸ್ ಚಿಕ್ಕುಳೀಸ್. ಈ ಥರ ಚಿಕ್ಕುಳಿ ಇದ್ರೆ ಮಾತ್ರ ಅದು ಟ್ರೂ. ಏನಾದ್ರು ದೊಡ್ಡವ್ರು ಇದ್ರೆ ಮಾತ್ರ ಒಂದೇ ಕೈ ರಬಕ್ಕಂತ ಬಿಸಾಕ್ ಚಾಪಕ್ಕಂತ ಓಡೋಗಿರ್ತಾರೆ. ಓಕೆನಾ? ಸೊ ಒಪ್ಕೊಂಡು ಸೋಲ್ ಕೊನೆಗೂ ಬಂದು ನಿಂತಿದ್ದೇನೆ. ಓಕೆ ಗೈಸ್, ಲೆಟ್ಸ್ ಗೋ ಟು ದ ಲಾಸ್ಟ್ ಒನ್. ಗೈಸ್ ನೋಡಿ, ಈ ಚಾರ್ಲಿ ಮಾಡೋಕ್ಕೆ ಎಷ್ಟು ಪೆನ್, ಎಷ್ಟು ಇದನ್ನು ತಗೋತಾ ಇದ್ದೀವಿ. ಕೊನೆಗೂ 2 ಸಿಕ್ಕಿದೆ, ದೊಡ್ಡದು. ಗೈಸ್ ಸೆಟಪ್ ರೆಡಿ ಇದೆ. ನಾವು ಈಗ ಚಾರ್ಲಿ 4 ಬರ್ದಿದ್ದೀವಿ, ಎಸ್ ನೋ ಅಂತ. ಸೊ ಈಗ ಕ್ವೆಶನ್ ಮಾಡೋಣ. ಇಫ್ ಇಟ್ ಗಿವ್ ಸಮ್ ರೆಸ್ಪಾಂಡ್ ದೆನ್ ಯಪ್. ಓಕೆ, ಈಗ ನೋಡಿ ಸ್ಟ್ರೈಟ್ ಇದೆ. ಸೊ ಈಗ ಟ್ರೈ ಮಾಡೋಣ. ಕೈ ಹಿಡ್ಕೊ. ಸರಿ ಗೈಸ್, ಇಲ್ಲಿ ಸೆಟಪ್ ರೆಡಿ ಇದೆ. ಕೈ ಕೊಡು. ಈಗ ಕ್ವೆಶನ್ ಮಾಡೋಣ. ಚಾರ್ಲಿ ಆರ್ ಯು ಹಿಯರ್? ಏನು ರೆಸ್ಪಾನ್ಸ್ ಆಗಿಲ್ಲ ಗೈಸ್. ಏನೂ ಆಗ್ತಾ ಇಲ್ಲ. ಐ ಹೋಪ್ ಯು ಕ್ಯಾನ್ ಸಿ. ಸೊ ಏನೂ ಆಗಿಲ್ಲ. ಸೊ ವಾಪಸ್ ರಿಪ್ಲೈ ಮಾಡೋಣ. ಈಗ ಪುನಃ ಒಂದ್ಸತಿ ಮಾಡೋಣ. ಗೇಮ್ ಕೈ ಬಿಟ್ಟು. ಚಾರ್ಲಿ ಆರ್ ಯು ಹಿಯರ್? 3 ಸರಿ ರೆಸ್ಪಾನ್ಸ್ ಮಾಡಿದ್ಮೇಲೆ ಏನೂ ಇಲ್ಲ ಅಂತ ನಾವು ಸ್ಟಾಪ್ ಮಾಡಬೇಕು. ಈಗ 2 ಸತಿ ಕೇಳಿದ್ದೀವಿ, ಇನ್ನೊಂದು ಸತಿ ಕೇಳೋಣ. ಆಗಲಿಲ್ಲ ಅಂದರೆ ದಿಸ್ ಮಿತ್ ಇಸ್ ಬಸ್ಟೆಡ್ ಅಂತ. ಸೊ ಲೆಟ್ಸ್ ಡೂ ಇಟ್. ಕ್ಯಾಮ್ರಾ ಅಡ್ಜಸ್ಟ್ ಮಾಡೋಣ ಗೈಸ್. ಚಾರ್ಲಿ ಆರ್ ಯು ಹಿಯರ್? ಗೈಸ್ ಟೋಟಲಿ ದಿಸ್ ಮಿತ್ ಇಸ್ ಬಸ್ಟೆಡ್. ಏನು ಮೂಮೆಂಟೇ ಆಗಿಲ್ಲ, ಹೆಂಗಿದೆ ಹಂಗೆ ಇದೆ. ಸೊ ದಿಸ್ ಇಸ್ ಆಲ್ ಫೇಕ್ and this myth is busted. Okay, thank you guys for watching until now, and please do share, like and subscribe. Share to your family and friends, and do support us. So until then, please wait for our next video. Bye bye. Ire ayo dash ಮಾಡುವಾಗ welcome back guys. Hi guys. ಸೊ ಇವತ್ತಿನ ಬ್ಲಾಗ್ ಬಂದು ಬಸ್ಟಿಂಗ್ ದ ಮಿತ್ಸ್ ಅಂತ. ಚೆನ್ನಾಗಿ ಬರಲಿಲ್ಲ. ಗೈಸ್ ನೆಕ್ಸ್ಟ್ ಮಿತ್ ಅಪ್ ಮಾಡಿ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್.